ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೀನಾದೇನಾ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ದೇವಸ್ಥಾನದಲ್ಲಿ ವಿಧವೆ ಥರ ಕುತ್ಕೊಂಡಿರುವ ವೇದನ್ನ ನೋಡಿಬಿಟ್ಟು ಜಯ ಅವರು ತುಂಬಾ ಶಾಕ್ ಆಗಿಬಿಟ್ಟು, ಏನಮ್ಮ ಇದು ನಿನ್ನ ವೇಷಭೂಷಣ, ನನ್ನ ಮಗ ಇನ್ನೂ ಬದುಕಿದ್ದಾನೆ, ಅವನು 100 ವರ್ಷ ಚೆನ್ನಾಗಿ ಬದುಕಬೇಕಾಗಿರೋನು, ನೀನು ಈ ರೀತಿ ಇದ್ದರೆ ಅವನಿಗೆ ಒಳ್ಳೆಯದಾಗಲ್ಲ, ಅವನಿಗೆ ಶ್ರೇಯಸ್ ಅಲ್ಲ ಅಮ್ಮ ಅಂತ ಹೇಳಿ ವೇದಾಗೆ ಹೇಳ್ತಾ ಇರ್ತಾರೆ ಜಯ ಅವರು. ಆಗ ವೇದ ಇದ್ದವಳು, ಏನಮ್ಮ ಗ್ಯಾರಂಟಿ, ನಿನ್ನ ಮಗ 100 ವರ್ಷ ಬದುಕ್ತಾನೆ ಅಂತ ಏನು ಗ್ಯಾರಂಟಿ ಇದೆ ಹೇಳಿ, ಏನು ಗ್ಯಾರಂಟಿ ಇದೆ ಹೇಳಿ ಅಮ್ಮ ಅಂತ ಹೇಳಿ ಕೇಳ್ತಾರೆ. ಆಗ ಏನಮ್ಮ ವೇದ ಹೀಗೆ ಹೇಳ್ತಾ ಇದೆಯಾ, ನನ್ನ ಮಗ ಬದಲಾಗೇ ಹಾಕ್ತಾನೆ, ಅವನು ಬದಲಾಗ್ತಾನೆ ಅಂತ ಹೇಳಿ ನಾವಿಬ್ಬರೇ ಅಮ್ಮ ನಂಬಬೇಕಾಗಿರೋದು, ಬೇರೆ ಇನ್ಯಾರು ನಂಬ್ತಾರೆ ಹೇಳಿ ಅಂತ ಹೇಳಿ ಜಯಾನು ಕೂಡ ಕೇಳ್ತಾರೆ. ಆಗ ಇನ್ನೊಬ್ರು ಇದ್ದಾರೆ ಅಮ್ಮ ನಂಬೋದಿಕ್ಕೆ ಅಂತ ಹೇಳಿ ವೇದ ಹೇಳಿದಾಗ, ಯಾರದು ಅಂತ ಹೇಳಿ ಜಯ ತುಂಬಾ ಶಾಕ್ ಆಗಿಬಿಡ್ತಾರೆ. ಆವಾಗ ವಿಕ್ರಮ್ ನಂಬಲೇಬೇಕು, ಅವನು ನಂಬಿಬಿಟ್ಟು ಈ ರೌಡಿಸಮ್ನ ಬಿಡಲೇಬೇಕು ಅಮ್ಮ, ಇಲ್ಲ ಅಂತಂದರೆ ತುಂಬಾ ಕಷ್ಟ ಇದೆ, ಅವನು ಯಾವಾಗ ಸಾಯ್ತಾನೆ ಅನ್ನೋದು ಗೊತ್ತಿಲ್ಲ, ಅವನು ಇದೇ ರೌಡಿಸಮಲ್ಲಿದ್ದರೆ ನನಗೆ ಈ ವೇಷಭೂಷಣ ಯಾವತ್ತಾದರೂ ಒಂದಿನ ಸಿಕ್ಕೇ ಸಿಗುತ್ತೆ, ಇದೇ ಅಲ್ವಾ ಯಾವತ್ತಿದ್ರೂ ಸಿಗೋದು ಅಂತ ಹೇಳಿ ವೇದ ಹೇಳ್ತಾರೆ. ಅಲ್ಲಮ್ಮ ವೇದ ಹಾಗಲ್ಲ ಅಂತ ಹೇಳಿ ಮತ್ತೆ ಜಯ ಅವರು ಕೇಳಿದಾಗ, ಏನಮ್ಮ ಹಾಗಲ್ಲ ನೋಡಿ, ಎಕ್ಸಾಮ್ಗೆ ಮಾತ್ರ ಸಪ್ಲಿಮೆಂಟು ಅನ್ನೋದು ಇರೋದು, ಜೀವಕ್ಕಲ್ಲ, ಜೀವ ಒಂದು ಸಲ ಹೋಯಿತು ಅಂತಂದರೆ ಮತ್ತೆ ಬರಲ್ಲಮ್ಮ ಅಂತ ಹೇಳಿ ವೇದ ಹೇಳ್ತಾರೆ. ಆಗ ವೇದನ್ಗೆ ಸಮಾಧಾನ ಮಾಡೋದಕ್ಕೆ ಜಯ ಕೈಯಲ್ಲಿ ಆಗೋದೇ ಇಲ್ಲ. ಜಯ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಗ ವೇದನ ಕೈ ಹಿಡಿದು ಕರ್ಕೊಂಡು ವಿಕ್ರಮ್ ಮುಂದೆ ಹೋಗ್ತಾರೆ. ವಿಕ್ರಮ್ ಕೂಡ ವೇದನ ನೋಡಿಬಿಟ್ಟು ತುಂಬಾ ಶಾಕಾಗಿ, ಏನೇ ಇದು, ನಾನಿನ್ನೂ ಬದುಕಿದ್ದೀನಿ, ಏನೇ ನಿನ್ನ ಅವತಾರ, ಯಾಕೆ ಇದು ಬಿಳಿ ಸೀರೆ ಅಂತ ಹೇಳಿ ಕೇಳ್ತಾರೆ. ಆಗ ಜಯ ಮಾತಾಡ್ತಾರೆ, ಏನೋ ಮತ್ತೆ ಅವಳ ಭಾವನೆಗಳಿಗೆ ಅವಳ ಮಾತಿಗೆ ಬೆಲೆ ಇಲ್ಲ ಅಂತಂದರೆ ಆ ಹೆಣ್ಣು ತಾನೇ ಏನು ಮಾಡಬೇಕು ಹೇಳು ಅಂತ ಹೇಳಿ ಜಯ ಅವರು ಪ್ರಶ್ನೆ ಮಾಡ್ತಾರೆ. ಆಗ ಏನಮ್ಮ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ವಿಕ್ರಮ್ ಕೂಡ ತುಂಬಾ ಶಾಕಾಗಿ ನಿಂತ್ಕೊಂಡಾಗ, ಹೌದು ಇವಳಿಗೆ ಇವಾಗ ಮಾತು ಕೊಡು, ಇನ್ನೊಂದು ಸಲ ನಾನು ಈ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಮಾತು ಕೊಡು ಅಂತ ಹೇಳಿ ಈ ಕಡೆ ಜಯ ಅವರು ವಿಕ್ರಮ್ನ ಕೇಳಿದಾಗ, ಇಲ್ಲಮ್ಮ ಆಗೋದಿಲ್ಲ, ನಾನು ಬದುಕಿರೋವರೆಗೂ ವಿಕ್ರಮ್ ಅನ್ನೋ ಹೆಸರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ವಿಕ್ರಮ್ ಕೈಯಲ್ಲಿ ಮಚ್ಚು ಇರಲೇಬೇಕು, ವಿಕ್ರಮ್ ಯಾವತ್ತೂ ಕೂಡ ಮಚ್ಚನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ, ವಿಕ್ರಮ್ ಜೀವಂತವಾಗಿ ಇರಬೇಕು ಅಂತಂದರೆ ಅವನ ಕೈಯಲ್ಲಿ ಮಚ್ಚು ಇರಲೇಬೇಕು, ಅವನು ಯಾವತ್ತು ಮಚ್ಚನ್ನು ಬಿಡ್ತಾನೋ ಅವತ್ತೇ ಅವನು ಇರೋದಿಲ್ಲ ಅಮ್ಮ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ಆಗ ವೇದ ಏನನ್ನು ಮಾತಾಡಿದೆ ಸುಮ್ಮನೆ ಜಯ ಅವ್ರನ್ನ ನೋಡ್ಬಿಟ್ಟು, ಏನಮ್ಮ ನಿಮ್ಮ ಮಗ ಬದಲಾಗ್ತಾನೆ ಅಂತ ಹೇಳಿ ಕರ್ಕೊಂಬಂದ್ರಿ, ಸಿಕ್ತಲ್ಲ ಉತ್ತರ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡು ಬೇತಾಳ, ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯೋ ಅದು ನನಗೆ ಗೊತ್ತಿಲ್ಲ, ಆದರೆ ನೀನು ನನಗೆ ಬೇಕು, ನೀನು ಬೇಕು, ಅಮ್ಮನೂ ಬೇಕು, ಆದರೆ ನನ್ನ ಕೈಯಲ್ಲಿ ಮಚ್ಚು ಇರಬೇಕು, ನಾಯಕರು ಹಾಗೆ ಹುಡುಗರು ಎಲ್ಲರೂ ಕೂಡ ನನ್ನ ಜೊತೆ ಇರಬೇಕು, ಆಗಲೇ ನನ್ನ ಲೈಫು ಸರಿಯಾಗಿರೋದಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ನೀನು ವಿಧವೆ ಆಗ್ತೀಯ ಕಣೆ, ನೋಡು ಯೋಚನೆ ಮಾಡು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ಆಗ ಒಬ್ಬ ರಾಕ್ಷಸನಿಗೆ ಹೆಂಡತಿಯಾಗಿ ಇರೋ ಬದಲು ನಾನು ಒಳ್ಳೆ ಮನಸ್ಸಿರೋನಿಗೆ ಮುತ್ತೈದೆಯಾಗಿ ಹೆಂಡತಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ, ಸರಿ ನೀನು ಬದಲಾಗಲ್ಲ ಅಂತಂದರೆ ನೀನು ನಿಂದಾರಿ ನೋಡ್ಕೊ, ನಾನು ನನ್ನ ದಾರಿ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ದೇವಸ್ಥಾನದೊಳಗೆ ಹೋಗೋದಕ್ಕೆ ಅಂತ ಹೇಳಿ ವೇದ ಹೋಗ್ತಾ ಇರ್ತಾಳೆ. ಆಗ ಎಲ್ಲರೂ ಕೂಡ ನೀನು ಆಯ್ಕೆ ಮಾಡ್ಕೊಂಡಿರೋದು ತಪ್ಪು ಅಂತ ಹೇಳಿ ವಿಷ್ಣು ಹೇಳ್ತಾ ಇರ್ತಾನೆ. ಮಚ್ಚು ಹಿಡ್ದಿದ್ದೀನಿ ಅಂತ ಹೇಳಿ ಈ ಕಡೆ ಕೈ ಹಿಡ್ದವಳನ್ನ ಬಿಡ್ತಾ ಇದೆಯೇನೋ ಅಂತ ಹೇಳಿ ವಿಷ್ಣು ಕೇಳ್ತಾನೆ. ಇನ್ನೊಂದು ಕಡೆ ಹೋಗ್ತಾ ಇದ್ದಾಳೆ ಕಣೋ, ಅವಳು ಹೋದರೆ ಮತ್ತೆ ಸಿಗಲ್ಲ, ಸಿಗದೇ ಇರೋ ಮಾಣಿಕ್ಯ ಕೊಡೋ, ಉಳಿಸ್ಕೊಳ್ಳೋ ಅಂತ ಹೇಳಿ ಜಯನೂ ಕೂಡ ಹೇಳ್ತಾ ಇರ್ತಾರೆ. ಅಂಕಲ್ ಕೂಡ ಅದೇ ಮಾತನ್ನು ಹೇಳ್ತಾ ಇರ್ತಾರೆ. ಆಗ ವಿಕ್ರಮ್ ಇದ್ದವನು ಬೇತಾಳ ಅಂತ ಹೇಳಿ ಕೂಗ್ತಾರೆ. ವೇದಾನು ಕೂಡ ಅಲ್ಲೇ ನಿಂತ್ಕೊಂಡು ತುಂಬಾ ಖುಷಿಯಾಗಿ ಬಂದೆ ಸಾಕು ಹತ್ರಕ್ಕೆ ಅಂತ ಹೇಳಿ ಅವನ ಮನಸ್ಸು ಹಂಬಲಿಸ್ತಾ ಇರುತ್ತೆ. ವಿಕ್ರಮ್ ಕೂಡ ಅವಳ ಹತ್ರ ಹೋಗ್ತಾರೆ. ನೋಡು ಬೇತಾಳ, ನೀನೊಂದು ಮಾತು ಹೇಳ್ದೆ ಅಲ್ವಾ, ವಿಧವೆ ಆದರೂ ಪರವಾಗಿಲ್ಲ, ನಾನು ಸಭ್ಯಸ್ಥನಿಗೆ ಹೆಂಡ್ತಿಯಾಗಿದ್ದೀನಿ ಅನ್ನೋದೇ ಸಮಾಧಾನ ಅಂತ ಹೇಳಿದೆ ಅಲ್ವಾ, ನೀನು ಗ್ರೇಟ್ ಕಣೆ ಅಂತ ಹೇಳಿ ವಿಕ್ರಮ್ ಹೇಳ್ತಾರೆ. ಆಗ ವೇದ ಇದ್ದವಳು, ಒಂದು ಮಾತಿಗೆ 2 ಅರ್ಥ ಇರುತ್ತೆ, ಒಂದು ಹೇಳ್ದವ್ರ ಅರ್ಥನೇ ಬೇರೆ ಇರುತ್ತೆ, ಕೇಳಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳೋದೇ ಬೇರೆ ಇರುತ್ತೆ ಅಂತ ಹೇಳಿ ವೇದ ಹೇಳ್ತಾರೆ. ನೋಡು ಬೇತಾಳ, ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ ಕಣೆ, ನೀನಿಲ್ಲ ಅಂತಂದರೆ ನನ್ನ ಜೀವನನೇ ಇಲ್ಲ, ನಾನು ನಿನಗೋಸ್ಕರ ಈ ಮಚ್ಚನ್ನು ಬಿಡ್ತೀನಿ, ಸಾವೇ ನನ್ನನ್ನು ಹುಡ್ಕೊಂಡು ಬಂದರೂ ಪರವಾಗಿಲ್ಲ, ನಾನು ಮಾತ್ರ ಯಾವತ್ತೂ ಈ ಮಚ್ಚನ್ನು ಹುಡುಕೊಂಡು ಹೋಗೋದಿಲ್ಲ ಕಣೆ ಅಂತ ಹೇಳಿ ಹೇಳ್ತಾನೆ ವಿಕ್ರಮ್. ಈ ಮಾತನ್ನು ಕೇಳಿಸ್ಕೊಂಡು ಜಯ ಮತ್ತು ವೇದಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ವಿಷ್ಣುಗೆ ಹಣ ಅಂತ ಹೇಳಿ ವಿಕ್ರಮ್
ವಿಕ್ರಮ್ ಹೇಳ್ತಾರೆ. ಆಗ ವಿಷ್ಣು ಕೂಡ ಹೋಗ್ಬಿಟ್ಟು ಅರಿಶಿನ ಕುಂಕುಮ ಈ ಕಡೆ ಸೀರೆ ಹೂವು ಬಳೆ ಎಲ್ಲನೂ ಕೂಡ ತೊಗೊಂಬರ್ತಾನೆ. ಅದನ್ನು ವೇದ ಮುಂದೆ ಇಟ್ಕೊಂಡು ತಗೋಬೇತಾಳ, ಇದು ನಾನಿರೋವರೆಗೂ ನಿನ್ನ ಜೊತೆಗೆ ಯಾವಾಗಲೂ ಇರುತ್ತೆ, ಇದು ಯಾವತ್ತೂ ನಿನ್ನಿಂದ ದೂರ ಆಗೋದಕ್ಕೆ ನಾನು ಬಿಡೋದಿಲ್ಲ ಬೇತಾಳ, ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು ಅಂತ ಹೇಳಿ ಎಲ್ಲನೂ ಕೂಡ ಕೊಡ್ತಾರೆ. ಅದನ್ನು ಖುಷಿಯಾಗಿ ಇಸ್ಕೊಂಡು ವೇದ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಈ ಕಡೆ ವೆಂಕಿ ಶೈಲುಗೆ ಕಾಫಿ ಕೇಳಿರ್ತಾರೆ. ಅವಳು ತಂದು ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳಿ, ಅಪ್ಪ ಕೇಳಿದ್ರೆ ಮಾತ್ರ ಬೇಗನೆ ತೊಗೊಂಬಂದು ಕೊಡ್ತೀಯಾ, ನಾನು ಕೇಳಿದ್ರೆ 2 ಅವರ್ ಮಾಡ್ತೀಯಾ, ಇಷ್ಟೊತ್ತಿಗೆ ನಾನು 5,000 ದುಡ್ಡನ್ನ ದುಡ್ದುಬಿಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ರೀ ನಿಧಾನವಾಗಿ ಮಾತಾಡಿ, ವಸು ಅಕ್ಕ ಇದ್ದಾರೆ, ಅವ್ರು ಕೇಳಿಸ್ಕೊಳಲ್ವಾ ಅಂತ ಹೇಳಿ ಶೈಲು ಹೇಳಿದಾಗ ಅವ್ರ ಮಾತನ್ನು ಬದಲಾಯಿಸ್ತಾರೆ. ಆಗ ಅಪ್ಪ ಬಂದರೆ ನೀನು ಬೇಗನೆ ಕಾಫಿ ತಂದು ಕೊಡ್ತೀಯಾ, ನನಗೆ ಮಾತ್ರ ಇಷ್ಟೊಂದು ಲೇಟ್ ಮಾಡ್ತೀಯಾ ಅಂತ ವೆಂಕಿ ಹೇಳಿದಾಗ, ಇಲ್ಲ ನಾನು ಅವರಿಗೆ ಕಾಫಿನ ಕೊಟ್ಟು ಅರ್ಧ ಆಯಸ್ಸು ಕಡಿಮೆ ಆಗೋಗಿದೆ, ಇನ್ನೊಂದು ಸಲ ಬಂದು ಕೇಳಿದ್ರೆ ನಾನು ಮಾಡಿಕೊಡೋದಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ಚೇರ್ ಮೇಲೆ ಕೂತ್ಕೊಂಡು ಶೈಲು ಹೇಳ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಮೇಷ್ಟ್ರು ಕೂಡ ಬರ್ತಾರೆ. ಶೈಲು ಅಂತ ಹೇಳಿ ಕೂಗಿದ ತಕ್ಷಣ ಹಾಂ ಮಾವ ಹಾಂ ಅಂತ ಹೇಳಿ ಎದ್ದು ನಿಂತ್ಕೊತಾಳೆ. ಆಗ ಮೇಷ್ಟ್ರು ಬಂದು ಕೂತ್ಕೊಂಡು ಶೈಲು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಮಾವ ಕಾಫಿ ಕೊಡ್ಲಾ ಅಂತ ಹೇಳಿ ಶೈಲುನೇ ಕೇಳ್ತಾಳೆ. ಇವಳು ಮಾತನ್ನು ಕೇಳಿಸ್ಕೊಂಡಂತಹ ವೆಂಕಿ ತುಂಬಾ ಶಾಕ್ ಆಗಿಬಿಡ್ತಾನೆ. ಹಾಗೆಯೇ ಶೈಲುಗೆ ಈ ಕಡೆ ಗಡಿಬಿಡಿಯಲ್ಲಿ ನಿಂತ್ಕೊಂಡಿದ್ದಾಗ ಬೇಡಮ್ಮ ಬುಕ್ ತರಗು ಅಂತ ಹೇಳಿ ಮೇಷ್ಟ್ರು ಹೇಳ್ತಾರೆ. ಇನ್ನೊಂದು ಕಡೆ ವಸುಗೆ ಫೋನ್ ಬರುತ್ತೆ. ವಸು ಫೋನನ್ನು ತಗೊಂಡು ವಿಷ್ಣು ಹತ್ರ ಮಾತಾಡ್ತಾ ಇರ್ತಾಳೆ. ಏನ್ರಿ ತುಂಬ ಖುಷಿಯಾಗಿದ್ದೀರಾ, ಈ ಕಡೆ ವೇದ ಮತ್ತು ವಿಕ್ರಮ್ ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ. ಅಯ್ಯೋ ವಿಕ್ರಮ್ಗೆ ಡಿಸ್ಚಾರ್ಜ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಡಿಸ್ಚಾರ್ಜ್ ಆಯಿತಾ ಅಂತ ಹೇಳಿ ಶಾಕ್ ಆಗಿ ಕೇಳಿದಾಗ ಅದೊಂದೇ ಅಲ್ಲ ಇನ್ನೂ ಏನೇನೋ ಆಯಿತು ಅಂತ ಹೇಳಿ ವಿಷ್ಣು ಹೇಳ್ತಾರೆ. ರೀ ಬೇಗ ಹೇಳಿ ಏನೇನಾಯಿತು ಅಂತ ಹೇಳಿ ವಸು ಕೇಳಿದಾಗ ಅದನ್ನೆಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ, ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಇಲ್ಲ ರೀ ನನಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ, ನೀವು ಬೇಗ ಹೇಳಿ ಅಂತ ಹೇಳಿ ಮತ್ತೆ ವಸು ಕೇಳಿದಾಗ ಸರಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿಬಿಟ್ಟು ವಿಷ್ಣು ಹೇಳ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿಯಾಗ್ಬಿಟ್ಟು, ಹೌದಾ ವಿಕ್ರಮು ವೇದಾಗೆ ಮಾತು ಕೊಟ್ಟಿದ್ದಾನ, ಇನ್ನು ಮುಂದೆ ರೌಡಿಸಮ್ ಮಾಡೋದಿಲ್ಲ ಅಂತ ಹೇಳಿ ಮಾವನಿಗೂ ಕೇಳೋ ಹಾಗೆ ವಸು ಹೇಳ್ತಾಳೆ. ಸರಿ ಬೇಗ ಬನ್ನಿ, ನೀವು ಬರೋಷ್ಟರಲ್ಲಿ ನಾನು ಹಬ್ದಡಿಗೆ ಮಾಡಿರ್ತೀನಿ ಅಂತ ಹೇಳಿಬಿಟ್ಟು ಹಬ್ದಡಿಗೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ವೆಂಕಿಗೂ ಕೂಡ ಬಾಳೆ ಎಲೆ ತರೋದಕ್ಕೆ ಹೇಳ್ತಾರೆ. ವೆಂಕಿನೂ ಕೂಡ ಅದಕ್ಕೆ ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ, ಹಬ್ದಡಿಗೆ ಅಂತ ಹೇಳ್ತಾ ಇದ್ರಿ, ಹೋಳ್ಗೆ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಮೇಷ್ಟ್ರು ಗುರಾಯಿಸಿದಾಗ ಸರಿ ಬೇಡ ನೀವೇನೋ ಮಾಡಿ ನಾನು ಹೋಗ್ಬಿಟ್ಟು ಬಾಳೆ ಎಲೆ ತರ್ತೀನಿ ಅಂತ ಹೇಳಿಬಿಟ್ಟು ವೆಂಕಿ ಹಾಲಿಂದ ಓಡೋಗ್ತಾನೆ. ವಸು ತುಂಬಾ ಖುಷಿಯಾಗಿರ್ತಾಳೆ. ಇನ್ನೊಂದು ಕಡೆ ದೇವ್ರ ಹತ್ರ ವೇದ ಸೀರೆ ಎಲ್ಲ ಉಡ್ಕೊಂಡ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ನಾನು ಅವನ್ನ ಬದಲಾಯಿಸಬೇಕು ಅಂತ ಇದ್ದೆ, ಆದರೆ ಅವನೇ ಬದಲಾಗ್ಬಿಟ್ಟ, ನೀನಿನ್ ಮುಂದೆ ಅವನ್ನ ಕಾಪಾಡಬೇಕು, ಅವನು ಕೆಟ್ಟ ದಾರಿ ಹಿಡಿದೇ ಇರೋ ರೀತಿ ನೀನು ನೋಡ್ಕೋಬೇಕು ತಾಯಿ ಅಂತ ಹೇಳಿ ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲೇ ದೇವ್ರು ಕೂಡ ಒಂದು ಹೂವನ್ನು ಉದುರಿಸುತ್ತೆ. ಅದನ್ನು ನೋಡಿಬಿಟ್ಟು ವೇದ ತುಂಬಾ ಖುಷಿಯಲ್ಲಿ ಕುಣಿದಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದರ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.